ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಜೀವಿತ್ ಅಕಾಡೆಮಿಯಲ್ಲಿ ಗರ್ಲ್ಸ್ ಹಾಸ್ಟೆಲ್ ನಲ್ಲಿ ಊಟ ತಿಂಡಿ ಫೆಸಿಲಿಟೀಸ್ ಹೇಗಿರುತ್ತೆ ಅಂತ ನೋಡಿದ್ರೆ, ಅದೇ ರೀತಿಯಾಗಿ ನೀವು ಕ್ಲಾಸಸ್ ನ ಗಮನಿಸ್ತಾ ಇದ್ದೀರಿ. ಕ್ಲಾಸಸ್, ಊಟ, ತಿಂಡಿ, ನಿದ್ದೆ ಎಲ್ಲವೂ ಕೂಡ ಈ ಒಂದು ಜಾಗದಲ್ಲಿ. ಅಂದರೆ ನಾವು ಆಗಲೇ ಏನು ಗಮನಿಸಿದ್ವಿ, ಅಲ್ಲಿ ಮನೆಯಿಂದ ಬಂದು ಹೋಗುವಂಥ ಸ್ಟೂಡೆಂಟ್ಸ್ಗೆ ಅಲ್ಲಿ ಶಿಕ್ಷಣದ ವ್ಯವಸ್ಥೆ ಇದ್ದರೆ, ಇಲ್ಲಿ ಊಟ, ತಿಂಡಿ, ನಿದ್ದೆ, ಎಜುಕೇಷನ್ ಪ್ರತಿಯೊಂದು ಕೂಡ ವ್ಯವಸ್ಥೆ ಇಲ್ಲೇ ಇದೆ. ಹಾಗಾಗಿ ಹೆಣ್ಮಕ್ಳು ವಿಚಾರಕ್ಕೆ ಬಂದರೆ ಒಂದು ಭದ್ರತೆ, ಫುಡ್ ಫೆಸಿಲಿಟಿ, ವಸತಿ ಇದೆಲ್ಲವೂ ಕೂಡ ಇಲ್ಲಿ ಬಹಳ ಹೈಜೆನಿಕ್ ಆಗಿ ಅದೇ ರೀತಿಯಾಗಿ ಭದ್ರತೆಯಿಂದ ನೋಡ್ಕೊಳ್ಳಾಗುತ್ತೆ. ಹಾಗಾಗಿ ನೀವು ನಿಮ್ಮ ಮಕ್ಕಳನ್ನ ಇಲ್ಲಿ ಕಳಿಸೋದಕ್ಕೆ ಸಂಶಯ ಪಟ್ಕೊಳ್ಳೋದೇ ಬೇಡ. ವೀಕ್ಷಕರೇ, ತುಂಬ ದೂರದ ಊರಿಂದ ಈ ಅಕಾಡೆಮಿಗಳಿಗೆ ಅಥವಾ ಯೂನಿವರ್ಸಿಟಿಯಲ್ಲೋ ಅಥವಾ ಹಾಸ್ಟೆಲಲ್ಲೋ ಮಕ್ಕಳನ್ನ ಬಿಟ್ಟಿರುವಂಥ ಪೋಷಕರಿಗೆ ಏನು ಆತಂಕ ಇರುತ್ತೆ ಹೇಳಿ? ಮಕ್ಕಳಿಗೆ ಏನಾದರೂ ಹೆಲ್ತ್ ಇಶ್ಯೂ ಆದರೆ ಏನು ಮಾಡ್ತಾರೆ, ಚೆನ್ನಾಗಿ ನೋಡ್ಕೊಳ್ತಾರೋ ಇಲ್ವೋ ಅಂತ ಒಂದು ಆತಂಕ ಇರುತ್ತೆ. ಇಲ್ಲಿ ನೋಡಿ, ಹೆಲ್ತಿಗೆ ಸಂಬಂಧಪಟ್ಟಂತೆ ಏನೇ ಸಮಸ್ಯೆಗಳಾಯಿತು ಅಂತ ಅಂದರೆ ಅವರಿಗೆ ಪ್ರಾಥಮಿಕವಾಗಿ ಚಿಕಿತ್ಸೆ ನೀಡೋದಕ್ಕೆ ಅಂತ ಇಲ್ಲೇ ಡಾಕ್ಟರ್ ಇರ್ತಾರೆ. ಏನಾದರೂ ತುಂಬ ಸೀರಿಯಸ್ ಆದವೆ ಅಥವಾ ಅಂಥ ಕಂಡೀಷನ್ ಇದೆ ಅಂದರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಸದ್ಯಕ್ಕೆ ಆರೋಗ್ಯಕ್ಕೆ ಏನಾದರೂ ಆಗುತ್ತಾ, ನಮ್ಮ ಮಕ್ಕಳಿಗೆ ಹೆಲ್ತ್ ಇಶ್ಯೂ ಏನಾದರೂ ಆದರೆ ಏನು ಮಾಡ್ತಾರೆ ಅನ್ನುವಂಥ ಆತಂಕ ಇರುವಂಥ ಪೋಷಕರಿಗೆ ಇದೇ ಉತ್ತರ. ಇಲ್ಲಿ ಎಲ್ಲ ರೀತಿಯಾಗಿ ಹೆಲ್ತ್ ಚೆಕಪ್ ಮಾಡ್ತಾರೆ. ಪ್ರಾಥಮಿಕವಾಗಿ ಏನು ಚಿಕಿತ್ಸೆ ಕೊಡ್ಬೋದು ಅದೆಲ್ಲದನ್ನು ಕೂಡ ಮಾಡ್ತಾರೆ. ವಾಶ್ರೂಮ್ಸ್ನ ಕೊಟ್ಟು ಮೇಂಟೆನೆನ್ಸ್ ಮಾಡೋಂಥದ್ದನ್ನ ಮಾಡಿದ್ದೀವಿ. ಸೊ ಈ ರೂಮ್ನಲ್ಲಿ ಉಳ್ಕೊಳ್ಳೋಂಥ ವಿದ್ಯಾರ್ಥಿಗಳಿಗೆ ಈ ವಾಶ್ರೂಮ್ಸ್ನ ಯೂಸ್ ಮಾಡ್ತಾರೆ. ಹಾಗೆ ಈ ರೂಮ್ನಲ್ಲಿ ಉಳ್ಕೊಂಥ ವಿದ್ಯಾರ್ಥಿಗಳಿಗೆ ಔಟ್ಸೈಡ್ನಲ್ಲಿ ಇನ್ನೂ ಒಂದು ವಾಶ್ರೂಮ್ ಇದೆ, ಆ ವಾಶ್ರೂಮ್ಸ್ನ ಕೊಟ್ಟಿದ್ದೀವಿ. ಸ್ವಲ್ಪ ಅವ್ರಿಗೇನಾದ್ರು ಡ್ರೈ ಏರಿಯಾ ಬೇಕು ಅಂತಂದರೆ ಬಾಲ್ಕನಿ ಫೆಸಿಲಿಟೀಸ್ ಕೂಡ ಇದೆ. ಇಲ್ಲೊಂದು ವಾಶ್ರೂಮ್ ಇದೆ, ಇಲ್ಲಿ ಬಾಲ್ಕನಿ ಫೆಸಿಲಿಟೀಸ್ ಇದೆ. ಮಕ್ಕಳಿಗೆ ಥಿಂಗ್ಸ್ ಏನಾದ್ರು ಯುಟಿಲಿಟಿ ಇಟ್ಕೋಬೇಕಂದ್ರೆ ಇಟ್ಕೋಬೋದು. ನೈಟ್ ಹೊತ್ತು ಏನಾದ್ರು ಮಕ್ಕಳು ಓದ್ತಾರೆ ಅಂತಂದರೆ 11 ಗಂಟೆ 10:30 11 ಗಂಟೆ ರಾತ್ರಿ ಸ್ಟಡಿ ಅವರ್ಸ್ ಎಲ್ಲ ಆದಮೇಲೆ ಎಕ್ಸ್ಟ್ರಾ ಅವ್ರು ಓದ್ತೀನಿ ಅಂತಂದರೆ ಇಲ್ಲೇ ಅವರು ಹಾಲ್ನಲ್ಲಿ ಕೂತ್ಕೊಂಡು ಓದುವಂಥ ಫೆಸಿಲಿಟೀಸ್ ಕೂಡ ನಾವು ಮಾಡ್ಕೊಡ್ತೀವಿ. ವೀಕ್ಷಕರೇ, ಅದೇ ರೀತಿಯಾಗಿ ಬಾಯ್ಸ್ ಹಾಸ್ಟೆಲ್ನಲ್ಲಿ ಯಾವ ರೀತಿ ವ್ಯವಸ್ಥೆ ಇದೆ, ಈಗ ನೀವು ನೋಡ್ತಾ ಇದ್ರಿ, ಈ ಬಿಲ್ಡಿಂಗ್ನಲ್ಲಿ ಪೂರ್ತಿಯಾಗಿ ರೆಸಿಡೆನ್ಷಿಯಲ್ ಏರಿಯಾ ಆಗಿರೋದ್ರಿಂದ CC ಕ್ಯಾಮ್ರಾ ಇರುತ್ತೆ. ಅದೇ ರೀತಿಯಾಗಿ ಅಕೊಮಡೇಷನ್ ಅಂತ ಬಂದಾಗ 2 ಶೇರಿಂಗ್ 4 ಶೇರಿಂಗ್, ಅದೇ ರೀತಿ ಬಾತ್ರೂಮ್ಸ್ ಇರ್ಬೋದು, ಎಲ್ಲವೂ ಕೂಡ ಕ್ಲೀನ್ ಆ್ಯಂಡ್ ಹೈಜೆನಿಕ್ ಆಗಿದೆ. ಪೋಷಕರಿಗಿರುವಂಥ ಆತಂಕನೇ ಅದು. ಫುಡ್ ಇರ್ಬೋದು ಅಥವಾ ಅವರ ವಸತಿ ಇರ್ಬೋದು, ಭದ್ರತೆ, ಇದ್ರ ಬಗ್ಗೆ ಒಂದು ಆತಂಕ ಇರುತ್ತೆ. ಬಟ್ ಅದೆಲ್ಲವೂ ಕೂಡ ಇಲ್ಲಿ ಚೆನ್ನಾಗಿದೆ. ಹಾಗಾಗಿನೇ ಇದು ಕರ್ನಾಟಕದಲ್ಲಿರುವಂಥ ಅಕಾಡೆಮೀಸಲ್ಲಿ ಇದು ಕೂಡ ಒಂದು ಬೆಸ್ಟ್ ಅಕಾಡೆಮಿ ಅಂತ ಅನ್ನಿಸ್ಕೊಳ್ತಾ ಇದೆ. ಇನ್ನು ಬಾಯ್ಸ್ ಹಾಸ್ಟೆಲಲ್ಲಿ ಯಾವ ರೀತಿ ವ್ಯವಸ್ಥೆ ಇದೆ, ಹೆಂಗೆ ಮತ್ತು ಗ್ರೌಂಡ್ಸ್ ಹೆಂಗಿದೆ, ಅದೆಲ್ಲದ್ರ ಬಗ್ಗೆ ಕೂಡ ನೋಡ್ತಾ ಹೋಗೋಣ. ಜೀವಿತ್ ನೀಟ್ ಅಕಾಡೆಮಿಯ ಬಾಯ್ಸ್ ಹಾಸ್ಟೆಲ್ ಬಳಿ ಬಂದಿದ್ದೇವೆ. ಹಾಗಾದರೆ ಇಲ್ಲಿ
ನಿಮಗೆ ಈಗ ನಾನು ತೋರಿಸ್ತೀನಿ.